ರಾಮನಗರದಲ್ಲಿ ನಿಮ್ದು ಸಮಾವೇಶ ಇದೆ. ಇವತ್ತು ಬಿಡದಿನಲ್ಲಿದೆ. ಅವರು ಒಂದ್ ಕಡೆ ಮೂಡ ಪಾದಯಾತ್ರೆ ಮಾಡ್ತಿದ್ದಾರೆ. ಮಾಡ್ಲಿ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಒಕ್ಕೆ ಇಲ್ಲ ಅಂದಿದ್ರು, ಈಗ ಒಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ರೀಜನ್ ಆಗಿದ್ದಾರೆ. ಅವರು ಕೇಂದ್ರದ ಮಂತ್ರಿ. ಯಾರು ಅವರು? ಕೇಂದ್ರದ ಮಂತ್ರಿ, JDS ನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ, ಪ್ರವಾಹ ಬಂದಿದೆ, ಅದ್ ಕಡೆ ನಾವು ಗಮನ ಕೊಡಬೇಕು. ಈಗ ಹೋಗ್ತೈತ ಅದು ಮಂತ್ರಿ ಪದವಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಅವ್ರ ಮಾತನ್ನ ಕೇಳ್ತಾ ಇದಾರೆ ಅಂತ. ಅವ್ರ ಮಾತನ್ನೇ ಕೇಳ್ತಾ ಇದಾರೆ ಅಂತ. ಅಂದ್ರೆ ಇವ್ರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲಲ್ಲ. ಇದನ್ನೆಲ್ಲ ಎದುರಿಸೋದಕ್ಕೆ ನೀವು ಎಷ್ಟು ಮಟ್ಟಿಗೆ ಸಿದ್ಧರಾಗಿದ್ದೀರಿ? ನಾವೆಲ್ಲ ಸಿದ್ಧ ಆಗಿದ್ದೀವಿ, ಎಲ್ಲ ಎದುರಿಸ್ತೀವಿ. ಸಿಎಂ ಸರ್, ಮಳೆಯಿಂದ ಮನೆಗಳು ಬಿದ್ದೋಗಿದೆ. ಎಲ್ಲ ವರದಿ ತರಿಸ್ತಾ ಇದ್ದೀನಿ. ಮನೆ ಬಿದ್ದಿರೋದಿರ್ಬೋದು, ರಸ್ತೆ ಕೆಟ್ಟಿರೋದಿರ್ಬೋದು, ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು, ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದು ಇರ್ಬೋದು. ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ತೀವಿ. ಗೊಂದಲ ಆಗಿದೆ ಸರ್. ಅಂದ್ರೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಮತ್ತೆ ಪರಿಹಾರನೂ ಕೊಡ್ತೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆದ್ರೆ ಆದೇಶ ಆಗಿಲ್ಲ. ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದೀವಿ. SDRF ಪ್ರಕಾರ ಎಷ್ಟು ಕೊಡಬೇಕು, ಅದ್ರ ಜೊತೆಗೆ ಒಂದು ಮನೆನೂ ಕೊಡ್ತೀವಿ. ಮನೇನು ಕಟ್ಕೊಡ್ತೀವಿ. ಆದೇಶ ಆಗುತ್ತಾ ಸರ್? ಯಾವಾಗ ಆಗುತ್ತೆ ಸರ್ ಆದೇಶ?